ಹೊಸ ವರ್ಷದ ಶುಭಾಶಯಗಳು. ಎಲ್ಲರೂ ಕೂಡ ಹಬ್ಬವನ್ನು ಸಂಭ್ರಮದಿಂದ ಸಡಗರದಿಂದ ಆಚರಣೆ ಮಾಡಬೇಕು. ಬಟ್ ಪ್ರತಿಯೊಬ್ಬರು ಜವಾಬ್ದಾರಿಯಿಂದ ಈ ಹೊಸ ವರ್ಷಾಚರಣೆಯನ್ನು ಮಾಡಬೇಕು. ಅದ್ರ ಸಂಬಂಧ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಈಗಾಗಲೇ ನಾವು ಪ್ರೆಸ್ ರಿಲೀಸನ್ನು ಕೂಡ ಕೊಟ್ಟಿದ್ದೇವೆ. ಎಲ್ಲರೂ ಕೂಡ ಅದಕ್ಕೆ ಪೊಲೀಸರೊಂದಿಗೆ ಸಹಕರಿಸಿ ತಮ್ಮ ವರ್ಷಾಚರಣೆ ಏನಿದೆ ಹೊಸ ವರ್ಷದ ಆಚರಣೆ ಅದನ್ನು ಜವಾಬ್ದಾರಿಯಿಂದ ಮಾಡಿ ನಿಗದಿತ ಸಮಯದಲ್ಲಿ ಅವರು ಮುಕ್ತಾಯ ಮಾಡಬೇಕಾಗತ್ತೆ. ಯಾರು ಡ್ರಿಂಕ್ ಆ್ಯಂಡ್ ಡ್ರೈವ್ ಕುಡಿದು ವಾಹನವನ್ನು ಚಲಾವಣೆ ಮಾಡಬಾರ್ದು. ಟ್ರಿಪಲ್ ರೈಡಿಂಗ್ ಹೋಗುವಂಥದ್ದಾಗಿರ್ಬೋದು, ವೀಲಿಂಗ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಕುಡಿದು ಅಸಭ್ಯವಾಗಿ ವರ್ತಿಸುವಂಥದ್ದು, ಮಹಿಳೆಯರಿಗೆ ಅಥವಾ ಮಕ್ಕಳೊಂದಿಗೆ ಕೆಟ್ಟದಾಗಿ ವರ್ತನೆ ಮಾಡುವಂಥದ್ದಾಗಿರಬಹುದು, ಎಲ್ಲಿ ಬೇಕಾದರೆ ಅಲ್ಲಿ ನಿಲ್ಲಿಸಿ ವೆಹಿಕಲನ್ನು ಕೇಕ್ ಕಟ್ ಮಾಡುವಂಥದ್ದಾಗಿರ್ಬೋದು, ಪಟಾಕಿಯನ್ನು ಎಲ್ಲಿ ಬೇಕಾದ್ರೆ ಅಲ್ಲಿ ಹೊಡೆಯುವಂಥದ್ದಾಗಿರಬಹುದು, ಅಥವಾ ಅವರೆಲ್ಲರೂ ಸೇರಿ ಕಿರ್ಚಾಡಿಕೊಂಡು ಕೂಗಾಡಿಕೊಂಡು ಹೋಗುವಂಥದ್ದು. ಎಸ್ಪೆಷಲಿ ಯುವಕರು ಇದನ್ನೆಲ್ಲ ಮಾಡ್ತಾರೆ. ಹಾಗಾಗಿ ಇದ್ರ ಸಂಬಂಧ ಈಗಾಗಲೇ ನಾವು ಜಿಲ್ಲೆಯಾದ್ಯಂತ 22 ಚೆಕ್ ಪೋಸ್ಟರ್ಗಳನ್ನು ಹಾಕ್ಕೊಂಡಿದ್ದೇವೆ. ಅದಲ್ಲದೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಕೇಸಸನ್ನು ಮಾಡಲಿಕ್ಕೆ ಕೂಡ ಈಗಾಗಲೇ ನಾವು 1 ವಾರದಿಂದ ಡ್ರಿಂಕ್ ಆ್ಯಂಡ್ ಡ್ರೈವ್ ಕೇಸಸನ್ನು IMV ಕೇಸಸನ್ನು ಕೂಡ ಸ್ಪೆಷಲ್ ಡ್ರೈವ್ ಆಗಿ DGCTRS ಕಡೆಯಿಂದ ಅದನ್ನು ಕೂಡ ಮಾಡ್ತಾಯಿದ್ವಿ. ಸೊ ಒಟ್ಟಾರೆಯಾಗಿ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿ ಆಗಿರ್ಬೋದು, ಮಿಸ್ಇನ್ಫಾರ್ಮೇಷನನ್ನು ಜನರಿಗೆ ಹಾಕೋಕ್ಕೋಸ್ಕರ ಅಪ್ಡೇಟ್ ಮಾಡುವಂಥದ್ದನ್ನು ಕೂಡ ಮಾಡಬಾರ್ದು. ಏನೇ ಸಮಸ್ಯೆ ಇದ್ದರೆ ಕೂಡ ಎನಿ ಟೈಮ್ ನಾವು ಪೊಲೀಸರೆಲ್ಲರೂ ಕೂಡ ಇವತ್ತು ನೈಟ್ ಎಲ್ಲ ರೌಂಡ್ಸ್ ಇರ್ತಾರೆ, 112 ಇದೆ, ಕರೆ ಮಾಡಲಿ. ಎಲ್ಲರ ನೆರವಿಗಾಗಿ ನಾವು ದಾವಣಗೆರೆ ಜಿಲ್ಲಾ ಪೊಲೀಸ್ ಆಲ್ವೇಸ್ ಇದ್ದೇವೆ. ತಾವೆಲ್ಲರೂ ಸಂತೋಷದಿಂದ ಹಬ್ಬ ಆಚರಿಸಿ, ಬಟ್ ಜವಾಬ್ದಾರಿಯಿಂದ ಆಚರಣೆ ಮಾಡಬೇಕು.